ರೀ, ಇವತ್ತು ನನಗಿಂತ ಬೇಗ ಎದ್ದು ರೆಡಿಯಾಗಿ ಕೂತ್ಬಿಟ್ಟಿದ್ದೀರಾ. ಸಾರಿ ಕಣ್ರಿ, ನನಗಿವತ್ತು ಬೇಗ ಎಚ್ಚರನೇ ಆಗಲಿಲ್ಲ. ಸಾರಿ ಯಾಕೆ ಹೇಳ್ತೀಯ ಸರೋಜಾ? ನಾನು ಎದ್ದು ಬಂದಾಗ ನೀನು ಒಳ್ಳೆ ಮಗು ಥರ ನಿದ್ದೆ ಮಾಡ್ತಿದ್ದೆ. ಎಬ್ಸೋದಕ್ಕೆ ಮನಸ್ಸೇ ಆಗಲಿಲ್ಲ. ಸರಿ, ನೀವು ಕೂತಿರಿ, ನಾನು ಕಾಫಿ ತೊಗೊಂಡು ಬರ್ತೀನಿ. ನೋ 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 ಎಂಟ್ರಿ ನಿಂಗೆ ಕಿಚನ್ಗೆ. ಇನ್ನು ಮುಂದೆ ನಿನ್ನ ಕಿಚನ್ ಕಡೆ ತಲೆನೂ ಹಾಕಬಾರ್ದು. ಯಾಕತ್ತೆ, ಯಾಕೆ ಹೀಗೆ ಹೇಳ್ತಿದ್ದೀರಾ? ಯಾಕಂದ್ರೆ ಇನ್ನು ಮುಂದೆ ನೀನು ಕೂತಿರೋ ಜಾಗದಲ್ಲೇ ರಾಣಿ ಥರ ಆರ್ಡರ್ ಮಾಡಬೇಕು, ನಾವೆಲ್ಲರೂ ನಿನ್ನ ಸೇವೆ ಮಾಡಬೇಕು ಅಂತ ದೈವ ಪ್ರೇರಣೆ ಆಗಿದೆ. ಇದೇನು ಮಾವ ಇದು ಹೊಸ ವರ್ಷ? ಸರೋಜಾ, ಈಗ ನೀನು ಒಬ್ಳಲ್ಲ, ಇಬ್ರು. ನಿನ್ನ ಒಳಗಡೆ ಒಂದು ಜೀವ ಬೆಳೀತಾ ಇದೆ. ಅದು ಅಂಬೆಗಾಲಿಟ್ಕೊಂಡು ಈ ಮನೆಗೆ ಬರೋದಕ್ಕೆ ಕಾಯ್ತಾ ಇದೆ. ಇಂಥ ಟೈಮಲ್ಲಿ ನೀನು ರೆಸ್ಟ್ ತೊಗೊಳ್ದೆ ಕೆಲಸ ಮಾಡ್ಕೊಂಡು ಸ್ಟ್ರೈನ್ ಮಾಡಿಕೊಂಡ್ರೆ ಹೇಗಮ್ಮ? ಹೌದು ಸರೋಜಾ, ಇನ್ಮೇಲೆ ಈ ಮನೇಲಿ ಒಂದು ಕಡ್ಡಿ ಎತ್ತು ಆ ಕಡೆ ಇಡಬೇಕಾದ್ರೂ ಚಿಕ್ಕಮ್ಮನ ಪರ್ಮಿಷನ್ ತಗೊಂಡೇ ಮಾಡಬೇಕು. ಅರ್ಥ ಆಯ್ತಾ? ಏನ್ರಿ ನೀವು ಇವ್ರ ಥರನೇ ಮಾತಾಡ್ತಿದ್ದೀರಾ? ಪ್ರೆಗ್ನೆಂಟು ಅಂತ ಕೂತ್ಕೊಂಡು ಸೇವೆಗಳನ್ನ ಮಾಡಿಸ್ಕೊಂಡ್ರೆ ಆನೆ ಥರ ಊದ್ಕೋತೀನಿ ಅಷ್ಟೇ. ನೀನು ಆನೆ ಆದರೂ ಪರವಾಗಿಲ್ಲ, ಐರಾವತ ಆದರೂ ಪರವಾಗಿಲ್ಲ. ಇನ್ನು ಮುಂದೆ ಈ ಮನೆ ಕೆಲಸ ನಿನ್ನ ಜವಾಬ್ದಾರಿ ನಂದು. ಹೌದಮ್ಮ ಸರೋಜ, ನಮಗಿರೋ ಒಬ್ಬನೇ ಮಗ, ಎಲ್ಲೋ ದೂರದಲ್ಲಿ ಅವನ ಪಾಡ್ಗವನಿದ್ದಾನೆ. ಇಲ್ಲಿ ಮಗ ಅಂತ ಇರೋದು ನಮ್ಮ ವಿಕ್ರಮ ಒಬ್ಬನೇ ತಾನೆ. ನೀವಿಬ್ಬರು ನಮ್ಮ ಮಕ್ಕಳಿದ್ದ ಹಾಗೆ. ನಮ್ಮ ಮಕ್ಕಳಿಗೆ ಮಗು ಆಗ್ತಿದೆ ಅಂದಾಗ ನಮ್ಗೆ ಸಂಭ್ರಮ ಇರಲ್ವಾ ಹೇಳೋ? ಹೌದು ಸರೋಜಾ, ನೀನು ವಿಕ್ರಮ್ ಮಗುಗೋಸ್ಕರ ತಪಸ್ ಮಾಡ್ತಾ ಇರೋದನ್ನ ಎಷ್ಟು ವರ್ಷದಿಂದ ನಾವು ನೋಡಿಲ್ಲ. ನೀವಿಬ್ರು ಮಗುಗೋಸ್ಕರ ಎಷ್ಟು ಹಂಬಲಿಸ್ತಾ ಇದ್ದೀರಾ ಅಂತ ತೀರಾ ಹತ್ರದಿಂದ ನೋಡ್ದೋಳು ನಾನು. ನಿನ್ನ ಕನಸು ಎಷ್ಟೋ ವರ್ಷ ಆದಮೇಲೆ ಕೈಗೂಡ್ತಾ ಇದೆ. ಆ ಕನಸು ನನಸಾಗಿ ಮಗು ರೂಪದಲ್ಲಿ ನಿನ್ನ ಕೈ ಸೇರೋವರೆಗೂ ನೀನು ಆರೈಕೆ ಮಾಡೋ ಅಂಥ ಭಾಗ್ಯನ ನನಗೆ ಕೊಡೆ. ಅತ್ತೆ, ನಮಗೂ ಹೆಣ್ಮಕ್ಳಿಲ್ಲ ಸರೋಜಾ. ಸರೋಜಾ, ನೀನು ನನ್ನ ಮಗಳಿದ್ದ ಹಾಗೆ. ನನಗೀಗ ಒಂದು ಮಗು ಆಗ್ತಾ ಇದೆ. ನಾನು ನಿನ್ನ ತಾಯಿಯಾಗಿ ಮಗು ಆರೈಕೆ, ನೀನು ಬಾಣಂತನ ಮಾಡಬೇಕು ಅನ್ನೋ ಆಸೆನ ನೆರವೇರಿಸ್ತೀಯಾ? ಅತ್ತೆ, ನನಗೆ ತಾಯಿ ಇಲ್ಲ ಅನ್ನೋ ಕೊರಗನ್ನ ನೀವು ನೀಗಿಸ್ಬಿಟ್ರಿ. ಇಷ್ಟು ದಿನ ಅಮೃತ ನನ್ನ ತಾಯಿಯಾಗಿ ನನ್ನನ್ನು ನೋಡ್ಕೋತಾ ಇದ್ಲು. ಈಗ ಅವಳ ಜವಾಬ್ದಾರಿನ ನೀವು ತಗೊಂಡಿದ್ದೀರಾ. ನನಗೆ ಏನು ಹೇಳಬೇಕು ಅರ್ಥನೇ ಆಗ್ತಾ ಇಲ್ಲ. ನೀನು ಏನು ಮಾತಾಡಬೇಡಮ್ಮ. ಜೈ ಮಹಾಕಾಲ. ಏನಿದು? ನಾಗಿಣಿ, ಪ್ರತಿ ಸರ್ತಿ ನೀನು ಸಿಕ್ಕಾಕೊಳ್ಳೋ ಅಂತ ಒಂದು ಸೂಚನೆ ಸಿಗುತ್ತೆ, ಆದ್ರೆ ಅದು ಬೆನ್ನಲ್ಲೇ ಆ ಸೂಚನೆ ನಾಶ ಆಗೋಗುತ್ತೆ. ಯಾಕೀಗಾಗ್ತಿದೆ? ಯಾಕೀಗಾಗ್ತಿದೆ? ನಾಗಿಣಿ, ಈ ಭೈರವನಿಂದ ಎಷ್ಟು ದಿನ ಅಂತ ತಪ್ಪಿಸ್ಕೊಳ್ತೀಯ ನಾನು ನೋಡೇ ಬಿಡ್ತೀನಿ. ಈ ಸರ್ತಿ ನೀನು ಬಚಾವಾಗಿರ್ಬೋದು, ಆದ್ರೆ ಪ್ರತಿ ಸರ್ತಿನೂ ಹೀಗೆ ಆಗುತ್ತೆ ಅನ್ನೋ ಭ್ರಮೆಲಿರ್ಬೇಡ. ಈಗಾಗಲೇ ನಿನಗೆ ಸಂಬಂಧಿಸಿರೋರ್ನ ಪರಲೋಕ ಕಳಿಸಿ ನನ್ನ ಸಾಮರ್ಥ್ಯ ಏನು ಅಂತ ತೋರಿಸಿದ್ದೀನಿ. ನನ್ನ ಮುಂದಿನ ಗುರಿ ನೀನೇ.
ನೀನೇ ನಾಗಿಣಿ, ನೀನೇ ಸಿದ್ಧವಾಗಿರೋ. ಎಷ್ಟು ನಾಗಿಣಿಯ ಸಾವು, ನಾಗಮಣಿಯ ವಶ, ಇವೆರಡೇ ಈ ಭೈರವನ ಮುಂದಿನ ಗುರಿಗಳು. ಹಾ, ವಿಷ್ಣು, ನಾಗಮಣಿನ ಪಡ್ಕೊಳ್ಳೋ ಹೋರಾಟದಲ್ಲಿ ನಿನ್ನ ಸಾವು ಬೇಕಾದ್ರೂ ಸಂಭವಿಸಬಹುದು. ಎಚ್ಚರ, ಎಚ್ಚರ. ಈ ಭೈರವ ಈಗಾಗಲೇ ರಣರಂಗಕ್ಕೆ ಇಳಿದಾಗಿದೆ. ಎಲ್ಲದಕ್ಕೂ ತಯಾರಾಗಿರು ವಿಷ್ಣು. ಜೈ ಮಹಾಕಾಲ. ಇದೇನತ್ತೆಮ್ಮ, ಪುರೋಹಿತರು ಹೀಗೆ ಅಂದ್ಬಿಟ್ಟು ಹೋದ್ರು. ನಂಗೆ ಯಾಕೋ ತುಂಬ ಭಯ ಆಗ್ತಾ ಇದೆ. ಹ್ಞೂ ಅಕ್ಕ, ನನಗಂತೂ ಆ ಪೊರೆ ಕಣ್ಣು ಕಟ್ಟಾಗೆ ಇದೆ. ಛೀ, ನನಗಂತೂ ಅದನ್ನ ನೋಡಿ ವಾಂತಿ ಬರಂಗೆ ಆಗೋಯ್ತು. ಥೂ, ಎಲ್ಲರೂ ಸ್ವಲ್ಪ ಸುಮ್ಮನಿರ್ತೀರಾ? ಇನ್ನು ಈ ಮನೇಲಿ ಏನೇನು ನೋಡ್ಬೇಕೋ ಏನೋ. ಅಮೃತ, ಯಾಕಮ್ಮ ನೀನು ಯಾಕೆ ಅಳ್ತಾ ಇದೆಯಾ? ರೀ ಅಮೃತ ಅವ್ರೆ, ರೀ ಅಮೃತ ಅವ್ರೆ, ಯಾಕ್ರಿ ಹೇಳ್ತಾ ಇದ್ದೀರಾ? ಏನಾಯ್ತು? ಇದೆಲ್ಲ ಆಗಿದ್ದೆಲ್ಲ ನನ್ನಿಂದನೇ ಅತ್ತೆ, ನನಗೆ ಗೊತ್ತು. ಯಾಕಮ್ಮ ಅಮೃತ, ಇದರಲ್ಲಿ ನಿಂದೇನು ತಪ್ಪಿದೆ? ನಾನು ಈ ಮನೆಗೆ ಕಾಲಿಟ್ಟಾಗಿಂದ ಒಂದಲ್ಲ ಒಂದು ಅನಾಹುತ ಆಗ್ತಾನೇ ಇದೆ. ನನ್ನ ಕಾಲು ಗುಣ ಸರಿ ಇಲ್ಲ ಅನ್ಸುತ್ತೆ. ಅವತ್ತು ಅಜ್ಜಿ ಹೇಳ್ತಾ ಇದ್ರು, ಕೆಲವರು ಹುಟ್ಟುತ್ತಾನೆ ಅನಿಷ್ಟನ ಹೊತ್ಕೊಂಡು ಬಂದಿರ್ತಾರೆ ಅಂತ. ಇವತ್ತು ಅವ್ರ ಮಾತು ನಿಜ ಆಗೋಯ್ತು. ಇಷ್ಟಕ್ಕೆಲ್ಲ ನನ್ನ ಕಾಲು ಗುಣನೇ ಕಾರಣ ಅತ್ತೆ. ನಾನು ಸರಿ ಇಲ್ಲ. ಇದನ್ನೇ ತಾನೇ ಇಷ್ಟು ದಿನ ನಾನು ಹೇಳ್ಕೊಂಡು ಬರ್ತಾ ಇದ್ದಿದ್ದು. ಇವತ್ತು ಸತ್ಯ ನಿನ್ನ ಬಾಯಿಂದನೇ ಬಂತು. ನಿನ್ನ ಕಾಲ್ಗುಣನೇ ಸರಿ ಇಲ್ಲ ಅಂತ. ಗಿಣಿಗೆ ಹೇಳ್ದಾಗ ಹೇಳಿದೆ, ಹಿಂದೆ ಮುಂದೆ ಗೊತ್ತಿಲ್ದಿರೋರ್ನ ಈ ಮನೆ ಸೊಸೆಯಾಗಿ ತಂದ್ಕೋಬೇಡಿ ಅಂತ. ಒಳ್ಳೇದಾಗಲ್ಲ ಅಂತನೂ ಹೇಳಿದೆ. ಈಗೆಲ್ಲರೂ ಅನುಭವಿಸಿ. ನಿನ್ನೆ ಕೇಳ್ತಿರೋದು ಹೇಳಮ್ಮ. ಏನು ಹೇಳಬೇಕು ಮಾವ? ಈ ಬಳೆ ಯಾರ್ದು ಅಂತ ಗೊತ್ತು ತಾನೆ? ಇದನ್ನ ಅಮ್ಮ ತಾನೇ ನೀನು ಕೊಟ್ಟಿದ್ದು. ಎಲ್ಲರೂ ಕೇಳಿಸ್ಕೊಳ್ಳಿ, ಈ ಬಳೆ ನಮ್ಮ ಸ್ನೇಹಿತ ರಮೇಶ ಸತ್ತಿದ್ನಲ್ಲ, ಅವನ ಬಾಡಿ ಪಕ್ಕ ಬಿದ್ದಿತ್ತು. ಇಲ್ಲ, ನನಗೇನು ಗೊತ್ತಿಲ್ಲ. ನಾನು ಎಲ್ಲೂ ಹೋಗಿಲ್ಲ. ಮತ್ತೆ ನಿನ್ನ ಕೈನಲ್ಲಿದ್ದ ಬಳೆ ನಮಗೆ ಸಿಗೋಕೆ ಹೇಗೆ ಸಾಧ್ಯ? ಒಳ್ಳೆ ಮಾತಲ್ಲಿ ಕೇಳ್ತಾ ಇದ್ದೀನಿ. ನಮ್ಮ ಸ್ನೇಹಿತ ರಮೇಶ ಸತ್ತ ಜಾಗದಲ್ಲಿ ನಿನಗೇನು ಕೆಲಸ? ನಾನು ಮಾತ್ರ ಎಲ್ಲೂ ಹೋಗಿಲ್ಲ 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 ಅಷ್ಟೇ. ನಮ್ಮ ರಮೇಶನ ಸಾವುಗೂ ನಿನಗೂ ಏನು ಸಂಬಂಧ?